ಸ್ನೇಹಿತರೆ ನಮಸ್ಕಾರ. ಸಿಕ್ಕಾಪಟ್ಟೆ ಜನ ನಮ್ಮ ದರ್ಶನ್ ಸರ್ ಮನೆ ತೋರಿಸಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಅವ್ರ ಮನೆ ತೋರ್ಸಕ್ಕೆ ಹೋಗ್ತಿದ್ದೀನಿ ಇವತ್ತು. ಇದು RR ನಗರ್ ಕಮನ್ ರೀ. ಯಾರಿಗೆ ಕೇಳಿದ್ರು ಹೇಳ್ತಾರೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಹೆಂಗೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಈ RR ನಗರ್ ಕಮನಿಂದ RR ನಗರ್ ಒಳಗಡೆ ಹೋಗ್ಬೇಕು. ಸೊ ಬರ್ರಿ ಹೋಗೋಣ. ಸ್ಟ್ರೈಟ್ ಒಂದೇ ರೋಡ್ ಅದ ರೀ. ಒಂದು ರೋಡ್ ಹೋಗಿ ಲೆಫ್ಟ್ ತೊಗೋಬೇಕು. ಒಂದು ಲೆಫ್ಟ್ ತೊಗೊಂಡಿವಿ ಅಂದ್ರೆ ಸೀದಾ ನಮ್ಮ ದರ್ಶನ್ ಸರ್ ಮನೆ ಎದುರಿಗೆ ಹೋಗುತ್ತೆ. ನಾನು ಅವ್ರ ಮನೆ ಹತ್ತಿರದಿಂದನೇ ವೀಡಿಯೋ ಮಾಡ್ಬೋದು, ಬಟ್ ನಿಮಗೆಲ್ಲ ಅಡ್ರೆಸ್ ಗೊತ್ತಾಗಲ್ಲ, ನಿಮಗೆಲ್ಲ ದಾರಿ ಗೊತ್ತಾಗಲ್ಲ ಅನ್ನೋ ರೀಸನ್ಗೆ ಇಷ್ಟು ದೂರದಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಕೆಲವೊಬ್ರು ಅಂತಾರೆ ಪೂರ್ತಿ ಬೆಂಗಳೂರೇ ತೋರಿಸ್ತಿದ್ಯಾ ಅಂತಾರೆ. ಬಿಡ್ರಿ, ಪರವಾಗಿಲ್ಲ, ಅವರಿಷ್ಟ. ನಮ್ಮ ದರ್ಶನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಅವ್ರ ಆ್ಯಕ್ಟಿಂಗಲ್ಲಿ ನೆಕ್ಸ್ಟ್ ಲೆವೆಲು. ಅವ್ರ ಪರ್ಸ್ನಲ್ ಲೈಫು ಬಿಟ್ಬಿಡನ್ರಿ. ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇನೋ ಮಾಡಿದ್ರು, ಏನೇನೋ ಎಡವಟ್ಟು ಮಾಡ್ಕೊಂಡ್ರು, ಅದು ಎಲ್ಲರಿಗೂ ಗೊತ್ತಿದೆ. ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ದೇವ್ರಿಗೆ ಬಿಟ್ಟಿದ್ದು. ಸೊ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಒಂದು ಆ್ಯಕ್ಟರ್ ಆಗಿ, ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ನೋಡ್ರಿ ನೀವು, ಒಳ್ಳೆ ಆ್ಯಕ್ಟರು. ಇಲ್ಲಿವರೆಗೂ 60 ಸಿನಿಮಾದಲ್ಲಿ ನಟಿಸಿದ್ದಾರೆ. ಮೆಜೆಸ್ಟಿಕ್ ಅನ್ನೋ ಚಿತ್ರದಿಂದ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದು 2002ರಲ್ಲಿ ರಿಲೀಸ್ ಆಯಿತು ಮೆಜೆಸ್ಟಿಕ್ ಚಿತ್ರ. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಅವ್ರ ಜರ್ನಿ ಇಲ್ಲಿವರೆಗೂ ಹಿಂದೆ ತಿರುಗಿ ನೋಡಿರುವಂಥ ಮಾತೇ ಇಲ್ಲ. 6 ಅಡಿ ಕಟ್ಔಟ್ ಅಂತಾರಲ್ಲ, ಸೊ ಒಳ್ಳೆ ಆ್ಯಕ್ಟರ್ ಅಂತ ಹೇಳ್ಬೋದು, ಒಳ್ಳೆ ಕಲಾವಿದ ಅಂತ ಹೇಳ್ಬೋದು. ದಯವಿಟ್ಟು ಹೇಟ್ ಮಾಡೋರು, ದಯವಿಟ್ಟು ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ಹೇಳ್ತೀನಿ, ಯಾರಿಗೂ ನೆಗೆಟಿವ್ ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಯಾರೂ ಫ್ಯಾನ್ಸ್ ವಾರ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಸ್ನೇಹಿತರೆ, ಆ ಕಮನಿಂದ ಬಂದರೆ ನೀವು ಈ ಸಿಗ್ನಲಿಗೆ ಬರ್ತೀರಾ. ಇಲ್ಲಿಂದ ಕೂಡ ಹೋಗ್ಬೋದು ಲೆಫ್ಟಿಂದ, ಬಟ್ ನಿಮ್ಗೆ ಟರ್ನ್ ಮಾಡ್ಕೊಂಡು ಹೋಗೋದು ಮತ್ತು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಒಂದೇ ರೂಟು ಈಸಿ ಆಗೋ ಥರ ತೋರಿಸ್ತೀನಿ ನಿಮಗೆ. ಬರ್ರಿ. ಎಲ್ಲಿಗೆ ಬಿಟ್ಟಿದ್ರೆ ಇದು ಏಟ್ ಸ್ಪ್ರೆಡ್ ಮಾಡಬೇಡ್ರಿ, ಯಾರು ಫ್ಯಾನ್ಸ್ ವಾರ್ ಮಾಡಬೇಡ್ರಿ. ಒಬ್ರಿಗೆ ಕೊಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಥರ ಮಾಡಬೇಡ್ರಿ ಯಾರು. ಎಲ್ಲ ಕನ್ನಡ ಚಿತ್ರರಂಗದವರು ಎಲ್ಲರೂ ಒಂದೇ, ಎಲ್ಲ ಆ್ಯಕ್ಟರ್ಗಳು ಒಂದೇ. ಸೊ ಎಲ್ಲರಿಗೂ ಇಷ್ಟಪಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಕಷ್ಟಪಟ್ಟು ಬೆಳೆದಿರ್ತಾರೆ, ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿರ್ತಾರೆ, ಸುಮಾರು ಕಷ್ಟಪಡ್ತಾರೆ ರೀ. ಒಬ್ಬ ಆ್ಯಕ್ಟರ್ ಆಗಬೇಕಾದ್ರೆ ಅವ್ರು ಕಷ್ಟ ಎಷ್ಟು ಪಡ್ತಾರೆ ಅನ್ನೋದು ನಾನು ಕಣ್ಣಾರೆ ನೋಡ್ತಿದ್ದೀನಿ ಪ್ರೆಸೆಂಟು. ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಸೊ ದಯವಿಟ್ಟು ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿರಿ, ಇಲ್ಲಾಂದರೆ ಸುಮ್ಮನಿರ್ರಿ. ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇಂಥದ್ದೆಲ್ಲ ಯಾರೂ ಮಾಡೋಕ್ಕೋಗ್ಬೇಡ್ರಿ ದಯವಿಟ್ಟು. ಇದೆಲ್ಲ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಸೊ ನಿಮ್ಮ ಇಷ್ಟ, ನೀವೇನು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ, ಆ ಕಮನಿಂದ ಬಂದರೆ ನಿಮಗೆ ಇಲ್ಲೊಂದು ಆರ್ಚ್ ಸಿಗುತ್ತೆ. ಇದು ಕಮನ್ ಅಂತಾರೆ ರೀ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಮನ್ ಅದು ನೋಡ್ರಿ. ಇಲ್ಲೊಂದು ಸುಸ್ವಾಗತ ಅಂತ ಒಂದು ಕಮನ್ ಅದು ನೋಡ್ರಿ. ಆ ಕಮನ್ವರೆಗೂ ಬಂದು ಇಲ್ಲಿ ಲೆಫ್ಟ್ ತೊಗೋಬೇಕ್ರಿ. ಇಲ್ಲಿ ಲೆಫ್ಟ್ ತೊಗೊಂಡ್ರಂದ್ರೆ ಸೀದಾ ಒಂದೇ ರೋಡು ನಮ್ಮ ದರ್ಶನ್ ಸರ್ ಮನೆಗೆ ಹೋಗುತ್ತೆ. ಇಲ್ಲಿ ಲೆಫ್ಟ್ ತೊಗೋಬೇಕ್ರಿ. ಇಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಹೋಗ್ಬೇಕು. ಸುಮಾರು ಜನ ನಿನ್ನೆ ಮಾಡಿರುವ ಅನುಶ್ರೀ ಮೇಡಮ್ ಅವ್ರದ್ದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರಿ. ಯೂಟ್ಯೂಬಲ್ಲಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ಲತ್ತೀರಿ. ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಲೆವೆಲಿಗೆ ಬೆಂಬಲ ಕೊಡ್ತಿರಲ್ಲ, ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟೇ ನಂದು ಬೈಕ್ ಪೆಟ್ರೋಲ್ ಖರ್ಚಾದರೂ ಪರವಾಗಿಲ್ಲ ವೀಡಿಯೋ ಮಾಡ್ತೀನಿ. ಅನ್ಕೋಬೋದು ಇವಾಗ ಅಣ್ಣ ಇನ್ಸ್ಟಾಗ್ರಾಮಿಂದ ಒಳ್ಳೆ ದುಡ್ಡು ಮಾಡಿರ್ಬೋದು ಹಂಗೆ ಹಿಂಗೆ ಅಂತ. ನಾನು ಯಾವುದೂ ಪ್ರಮೋಷನ್ ವೀಡಿಯೋಸ್ ಮಾಡಲ್ಲ ರೀ. ನಾನು ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಬೇಕಂತ ನಿಂತರೆ ಒಳ್ಳೆ ದುಡ್ಡು ಮಾಡ್ಬೋದು. ಬಟ್ ನನಗೆ ಇಷ್ಟ ಇಲ್ಲ ರೀ, ಪ್ರಮೋಷನ್ ಮಾಡಿ ದುಡ್ಡು ಮಾಡೋದು ಇಷ್ಟ ಇಲ್ಲ. ಯಾಕಂದರೆ ಯಾವುದೇ ಒಂದು ಮಾಡ್ತೀನಿ ರೀ, ಫ್ಯೂಚರಲ್ಲಿ ಪ್ರಮೋಷನ್ನು ಮಾಡ್ಬೋದು, ಬಟ್ ಇಲ್ಲಿವರೆಗೂ ಅಂತೂ ಯಾವುದೂ ಪ್ರಮೋಷನ್ ಮಾಡಿಲ್ಲ. ಸೊ ನಾನು ದುಡ್ಡು ಜಾಸ್ತಿ ಮಾಡಿಲ್ಲ. ಯೂಟ್ಯೂಬಿಂದ ಅರ್ನಿಂಗ್ ಮಾಡೋಣ, ಯೂಟ್ಯೂಬರ್ ಆಗೋಣ ಅನ್ನೋದು ನನ್ನ ಕನಸು. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಾಕ್ಲತ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸ್ನೇಹಿತರೆ. ಅಲ್ಲಿಂದ ಬಂದವರು ಇಲ್ಲೊಂದು ಟರ್ನ್ ಬರ್ತದೆ, ಇಲ್ಲೆಲ್ಲೂ ಒಳ್ಳೇದಿಲ್ಲ ರೀ, ಸೀದಾನೇ ಹೋಗೋದೆ, ಒಂದೇ ರೋಡು. ನಾಳೆ 16ನೇ ತಾರೀಕು ನಮ್ಮ ದರ್ಶನ್ ಸರ್ ಬರ್ತಡೇ ಅದಲ್ರಿ. ಸೊ ಅವರು ಬರ್ತಡೇ ಸೆಲೆಬ್ರೇಷನ್ ಮಾಡಲ್ಲ. ದಯವಿಟ್ಟು ಯಾರು ಮನೆ ಹತ್ರ ಬಂದು ಡಿಸ್ಟರ್ಬ್ ಮಾಡಬೇಡ್ರಿ. ಯಾಕಂದ್ರೆ ರೀಸನ್ ಎಲ್ಲರಿಗೂ ಗೊತ್ತಿದಲ್ರಿ, ನಮ್ಮ ದರ್ಶನ್ ಸರ್ ಆಚೆ ಇಲ್ಲ, ಒಳಗಡೆ ಇದ್ದಾರೆ. ಸೊ ಇನ್ನೂ ಯಾವಾಗ ಬರ್ತಾರೋ ಏನು, ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ರೀ. ಒಂದು ಒಳ್ಳೆ ಕಲಾವಿದ ಈ ಥರ ಪರಿಸ್ಥಿತಿಲಿ ಬಂದು ಸಿಕ್ಕಾಕೊಂಡಿದ್ದಾರಲ್ಲ ಅಂತ ಬೇಜಾರಾಗುತ್ತೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದಷ್ಟು ಬೇಗ ಆಚೆ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೋರಿ. ನಿಮ್ಮ ಇಷ್ಟಪಡುವ ದೇವರಿಗೆ ಹರಕೆ ಹೊತ್ಕೊಂಡು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಕೇಳ್ಕೊರಿ. ನಾನು ಕೇಳ್ಕೊತೀನಿ. ನಾನು ಡೈರೆಕ್ಟ್ ಒಂದೇ ಮಾತಾಡ್ತೀನಿ ರೀ, ಮತ್ತು ಇದಕ್ಕೆ ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಒಬ್ಬ ಕಲಾವಿದನಾಗಿ ಅವ್ರಿಗೆ ನಾನು ಬೆಂಬಲ ಮಾಡ್ತೀನಿ. ಒಳ್ಳೆ ಆ್ಯಕ್ಟರ್ ರೀ, ಎಂತೆಂಥ ಚಿತ್ರಗಳು ಮಾಡಿದ್ದಾರೆ, ಎಂತೆಂಥ ಫಿಲಮ್ಗಳು ಮಾಡಿದ್ದಾರೆ. ಆ ಆ್ಯಕ್ಟಿಂಗಿಗೆ ನಾನು ಅಭಿಮಾನಿ. ಸೊ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಸ್ನೇಹಿತರೆ. ಅಲ್ಲಿಂದ ಬಂದವರು ಸೀದಾ ಬರ್ರಿ. ಇಲ್ಲಿ ಒಂದು ಲೆಫ್ಟ್ ಸೈಡಿಗೆ ಒಂದು ಹಾಸ್ಪಿಟಲ್ ಅದ ರೀ. ಇದು ಯಾವುದು ಹಾಸ್ಪಿಟಲ್? ಸ್ಪರ್ಶ ಹಾಸ್ಪಿಟಲ್ ಅಂತದ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಸ್ಟ್ರೈಟ್ ಹೋಗಿ, ಕನ್ಫ್ಯೂಸ್ ಆಯ್ತು ರೀ ನನಗೂ ರೋಡ್ ಎಲ್ಲದಪ್ಪ. ಮನೆ ಮಿಸ್ ಆಯ್ತೇನು ರೀ, ತಪ್ಪೇನಾದರೂ ಬಂದನಾ? ಇಲ್ಲ, ಇಲ್ಲೇ ಅದು ನೋಡ್ರಿ ಮನೆ ನೋಡ್ರಿ. ಎಕ್ಸ್ಪ್ರೆಸ್ ಹಲ್ಲಿನ ಆಸ್ಪತ್ರೆ ಅಂತದ್ರಿ. ಇಲ್ಲಿ ಟರ್ನ್ ಆಗ್ಬೇಕು, ಮತ್ತೆ ರೈಟ್ ಟರ್ನ್. ಇಲ್ಲೇ ನಮ್ಮ ದರ್ಶನ್ ಸರ್ ಮನೆ ಅದು ನೋಡ್ರಿ. ಅಪ್ಪ ಅಭಿಮಾನಿಗಳೆಲ್ಲ ಆಲ್ರೆಡಿ ಬ್ಯಾನರ್ ಹಾಕಿದ್ದಾರೆ. 16ನೇ ತಾರೀಕು ಅವರ ಬರ್ತ್ಡೇ.
ಹುಟ್ಟುಹಬ್ಬದ ಶುಭಾಶಯಗಳು. ಹಬ್ಬ ಖುಷಿ ಆಗುತ್ತೆ ರೀ, ಇಂಥ 6 ಅಡಿ ಕಟ್ಔಟನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಒಳ್ಳೆ ಆ್ಯಕ್ಟರ್ ರೀ. 49ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಆ್ಯಕ್ಟರು. ಇವಾಗ ಅವ್ರು ಮಾಡ್ಕೊಂಡಿರೋ ಎಡವಟ್ಟಿಂದ ಶಿಕ್ಷೆ ಅನುಭವಿಸ್ತಿದ್ದಾರೆ. ಸೊ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಯಾರ ಮನೆ ತೋರಿಸ್ಬೇಕಂತ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.